ಶಿಲ್ಪ, ನನ್ನ ಮಗ ಏನೇ ಯಾವಾಗ್ಲೂ ಮಲ್ಗೆ ಇರ್ತಾನಲ್ಲ. ಇವನೇನಾದ್ರೂ ಹೋದ ಜನ್ಮದಲ್ಲಿ ಕುಂಭಕರ್ಣ ಏನಾದ್ರೂ ಆಗಿದ್ನಾ? ಅಲ್ಲ, ಯಾವಾಗ್ಲೂ ಮಲ್ಕೊಂಡೇ ಇರ್ತಾನೆ. ನಾನಿವತ್ತು ಡ್ಯೂಟಿಗೆ ಹೋಗ್ಬೇಕು, ಹೊರಡೋಣ ಅಂತ ಹೊರಟಿದ್ದೀನಿ. ಸ್ವಲ್ಪ ಮಗನ ಜೊತೆ ಆಟ ಆಡೋಣ ಅಂದ್ರೆ ಇವನ್ ನೋಡಿದ್ರೆ ನಿದ್ದೆ ಮಾಡ್ತಿದ್ದಾನಲ್ಲ. ಹಾ, ಇಷ್ಟೊತ್ತು ಎದ್ದಿದ್ನಲ್ಲ, ನಿದ್ದೆ ಬಂದ್ಬಿಟ್ಟಿದೆ, ಅದಕ್ಕೆ ಮಲಗಿದಾನೆ. ರಾತ್ರಿ ಎಲ್ಲ ಎದ್ದಿದ್ದ, ಅದಕ್ಕೆ ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡ್ತಾ ಇದ್ದಾನೆ. ಸರಿ ಶಿಲ್ಪ, ನಾನಿದ್ ಹೋಗಿ ಬರ್ಲಾ? ರೀ, ಇಷ್ಟು ಬೇಗ ಹೋಗ್ಬೇಕಾ? ಇನ್ನೊಂದೆರಡು ದಿನ ಇದ್ದಿದ್ರೆ ಆಗ್ತಿರ್ಲಿಲ್ವಾ? ನನಗೆ ಯಾಕೋ ನಿಮ್ಮನ್ನು ಕಳ್ಸ್ಕೊಡಕ್ಕೆ ಮನಸ್ಸೇ ಬರ್ತಿಲ್ಲ ಗೊತ್ತಾ. ಹಂಗಾದ್ರೆ ಆಗುತ್ತಾ ಶಿಲ್ಪ? ನಾನ್ ಬಂದು 2 ದಿನ ಆಯ್ತಲ್ಲ ಮನೆಗೆ, ಅಲ್ಲೂ ಸ್ವಲ್ಪ ನೋಡ್ಬೇಕಲ್ವಾ? ಮತ್ತೆ ಆಫೀಸಿಗೆ ಎಷ್ಟು ದಿನ ಅಂತ ರಜೆ ಹಾಕ್ಲಿ? 1 ವಾರ ರಜೆ ಹಾಕಿದ್ದೆ. ಬರ್ತಿರ್ತೀನಲ್ಲ ಬಿಡಮ್ಮ, ವಾರ ಬರ್ತೀನಿ, ಸರಿನಾ? ಆದ್ರೂ 1 ವಾರದವರೆಗೂ ನಾನು ನಿಮ್ಮನ್ನು ನೋಡೋ ಹಾಗಿಲ್ವಲ್ಲ. ಯಾಕೋ ಗೊತ್ತಿಲ್ಲ ರೀ, ನೀವಿಲ್ದೇನೆ ಏನೋ ಒಂಥರ ಮನ್ಸಿಗೆ ಬೇಜಾರು. ನನಗೆ ನನ್ನ ತವ್ರ ಮನೆ ಅಂದ್ರೆ ಇಷ್ಟನೇ, ಇಲ್ಲಿರೋರು ಎಲ್ಲರೂ ಇಷ್ಟನೇ. ಆದ್ರೂ ನೀವಿಲ್ಲ ಅಂದ್ರೆ ಏನೋ ಒಂಥರ, ಏನೋ ಕೊರತೆ ತರ. ಪ್ರೀತಿ ಅಂದ್ರೇನೆ ಹಾಗೆ. ನನಗೂ ಅಷ್ಟೇ ಶಿಲ್ಪ, ನಿನ್ನ ಬಿಟ್ಟು ಹೋಗೋಕೆ ಯಾಕೋ ಮನ್ಸು ಬರ್ತಾ ಇಲ್ಲ. ಆದ್ರೂ ಏನ್ ಮಾಡೋದು, ಹೋಗ್ಲೇಬೇಕಲ್ಲ ಪರಿಸ್ಥಿತಿ. ಈಗ ದುಡಿದ್ರಲ್ವಾ, ಮುಂದೆ ಚೆನ್ನಾಗಿರಕ್ಕಾಗೋದು. ಅದು ಅಲ್ಲದೆ 1 ವಾರ ರಜಾ ಹಾಕ್ಬಿಟ್ಟಿದೀನಿ. ಇನ್ನೂ ರಜಾ ಬೇಕು ಅಂದ್ರೆ ಹೇಗೆ ಹೇಳು? ಅದು ಸರಿನೇ, ಏನ್ ಮಾಡೋದು? ನಾವು ಬೆಂಗಳೂರಲ್ಲೇ ಇದ್ದಿದ್ರೆ ಅಮ್ಮನೇ ಕರ್ಸ್ಕೊತಾ ಇದ್ದೆ. ಏನ್ ಮಾಡೋದು, ಅಮ್ಮ ಬಂದು ವಾಪಸ್ ಅವ್ರ ಮನೆಗೂ ಹೋಗ್ಬೋದಿತ್ತು, ಇಲ್ಲ ನನ್ನ ಜೊತೆನೆ ಉಳ್ಕೋಬೋದಿತ್ತು. ನನಗೆ ಅಮ್ಮನ ಜೊತೆಲಿ ಇದ್ದಂಗೆ ಆಯ್ತಿತ್ತು, ನೀವು ಜೊತೆಲಿ ಇದ್ದಂಗೆ ಆಗ್ತಿತ್ತು. ಆದ್ರೆ ನೋಡಿ, ನಾನ್ ತುಮಕೂರು, ಇವ್ರು ಬೆಂಗಳೂರು, ಎಲ್ಲಿಂದ ಎಲ್ಲಿಗೆ. ಯಾಕೆ ಚಿಂತೆ ಮಾಡ್ತೀಯಾ? 1 ವರ್ಷ ತಾನೆ. ಅದೇ ನನ್ನ ಚಿಂತೆ, 1 ವರ್ಷ ನಿಮ್ಮಿಂದ ದೂರ ಇರ್ಬೇಕಲ್ಲ. ಏನ್ ಮಾಡ್ತಿ ಇವಾಗ? ಬಂದ್ಬಿಡ್ತೀಯ ನನ್ನ ಜೊತೆ? ಬೇಕಾದ್ರೆ ಲಕ್ಷ್ಮಿ ಅಕ್ಕನ ಹತ್ರ ಮತ್ತೆ ಅತ್ತೆ ಹತ್ರ ಮಾತಾಡ್ತೀನಿ. ಬರ್ಬೋದು, ಆದ್ರೆ ನಿಮ್ಮ ಮಗ ರಾತ್ರಿ ಎಲ್ಲ ನಂಗೆ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ. ಅತ್ತೆಯವ್ರ ಕೈಲಿ ನೋಡ್ಕೊಳಕ್ ಆಗುತ್ತಾ ಹೇಳಿ? ಇಲ್ಲಾಂದ್ರೆ ನಮ್ಮ ಅತ್ತಿಗೆ ಇರ್ತಾರೆ, ನಮ್ಮ ಅಮ್ಮ ಇರ್ತಾರೆ, ಯಾರಾದ್ರೂ ಒಬ್ರಲ್ಲ ಒಬ್ರು ನೋಡ್ಕೋತಾರೆ. ನಾನ್ ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡ್ಬೋದು, ನಿದ್ದೆ ಮಾಡ್ಬೋದು. ಅತ್ತೆ ಕೈಲಿ ಆಗಲ್ಲ ರೀ. ಅದಕ್ಕೇನೆ ಹೇಳಿದ್ದು ನಾನು, ಮೊದಲು ನೀನು ಚೆನ್ನಾಗಿ ರೆಸ್ಟ್ ಮಾಡು, ಆಮೇಲೆ ಬರೋದು ಇದ್ದಿದ್ದೆ ಅಲ್ವಾ ಶಿಲ್ಪ. ಈ ಟೈಮಲ್ಲಿ ಚೆನ್ನಾಗಿ ರೆಸ್ಟ್ ಮಾಡಬೇಕು ನೀನು. ಸರಿ. ಅಲ್ಲ, ಹೊಸ ವರ್ಷಕ್ಕೆ ನೀವು ನನ್ನ ಜೊತೆಲಿ ಇರಲ್ವಲ್ಲ? ಏನ್ ಮಾಡೋದು ಶಿಲ್ಪ, ಹೋಗ್ಲೇಬೇಕು, ಡ್ಯೂಟಿ ಇದೆಯಲ್ಲ. ಅದಕ್ಕೆ ಹೇಳ್ತಿದ್ದು ರೀ, ನ್ಯೂ ಇಯರ್ಗೆ ಸೆಲೆಬ್ರೇಷನ್ ಮಾಡೋಣ ಅಂತ. ಆದ್ರೆ ನೀವು ನೋಡಿ ಹೊಟ್ಟು ನಿಂತಿದ್ದೀರಾ. ನಾಳೆನೆ ಹೊಸ ವರ್ಷ, ನಾವೆಲ್ಲ ಸೆಲೆಬ್ರೇಷನ್ ಮಾಡ್ತಿರ್ತೀವಿ, ಆದ್ರೆ ನೀವು ಮಾತ್ರ ದೂರ ಇರ್ತೀರಲ್ಲ ರೀ. ಯಾರು ಹೇಳಿದ್ದು ನಾನು ಸೆಲೆಬ್ರೇಷನ್ ಮಾಡ್ತಿಲ್ಲ ಅಂತ? ಹಾಗಿದ್ರೆ ನೀವು ನೀವು ಮನೇಲಿ ನೀವು ಅತ್ತೆ ಇಬ್ಬರೇ ಸೆಲೆಬ್ರೇಷನ್ ಮಾಡ್ತೀರಾ? ಇಲ್ಲ ಶಿಲ್ಪ, ಮನೇಲೇನ್ ಸೆಲೆಬ್ರೇಷನ್ ಮಾಡಕ್ ಹೋಗೋದಿಲ್ಲ. ಅದೇ ನನ್ನ ಫ್ರೆಂಡ್ ಶರಣ್ ಇದಾರಲ್ಲ, ಅವ್ರು ಫೋನ್ ಮಾಡಿದ್ರು ನಾಳೆ ಸೆಲೆಬ್ರೇಷನ್ ಮಾಡೋಣ ಅಂತ. ಶರಣ ಏನ್ ಸೆಲೆಬ್ರೇಷನ್ ಅಂತೆ? ಎಲ್ಲಿ ಕರ್ಕೊಂಡು ಹೋಗ್ತಾರಂತೆ? ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ, ಆದ್ರೆ ಮಗು ಹುಟ್ಟಿದ್ದಕ್ಕೆ ಪಾರ್ಟಿ ಕೇಳ್ತಾ ಇದ್ರು. ಆಯ್ತಪ್ಪ ಕೊಡ್ಸೋಣ ಅಂತ ಹೇಳ್ದೆ. ಹೇಗೋ ನಾಳೆನೆ ನ್ಯೂ ಇಯರ್ ಅಲ್ವಾ, ಅದಕ್ಕೆ ನಾಳೆನೆ ಪಾರ್ಟಿ ಮಾಡೋಣ ಅಂತ. ಪಾರ್ಟಿನಾ ರೀ? ಹಂಗಿದ್ರೆ ನೀವು ಡ್ರಿಂಕ್ಸ್ ಮಾಡ್ತೀರಾ? ಚೇಚೆ, ಇಲ್ಲ ಶಿಲ್ಪ, ನಾನ್ ಡ್ರಿಂಕ್ಸ್ ಮಾಡ್ತೀನ ಹೇಳು? ಆದ್ರೆ ಅವ್ರೇನಾದ್ರು ಬಲವಂತ ಮಾಡಿದ್ರೆ ಸ್ವಲ್ಪ ಬಿಯರ್ ತಗೋತೀನಿ ಅಷ್ಟೇ. ಹಾಟ್ ಡ್ರಿಂಕ್ಸ್ ಎಲ್ಲ ಮಾಡೋದಿಲ್ಲಮ್ಮ. ಇಲ್ಲ ಬಿಡಿ, ಅವರು ಕುಡಿಯೋದಿಲ್ಲ. ಕುಡಿಯೋದಿಲ್ಲ? ಶಿಲ್ಪ, ನಿನ್ಗೆ ಹೆಂಗ್ ಗೊತ್ತು ಅವ್ರು ಕುಡಿಯೋದಿಲ್ಲ ಅಂತ? ಇಲ್ಲ, ನಾನು ಹಂಗ ಅನ್ಕೊಂಡೆ, ಕುಡಿಯೋದಿಲ್ವೇನೋ ಅಂತ ಹೇಳ್ದೆ ಅಷ್ಟೇ. ಇಲ್ಲ ಶಿಲ್ಪ, ನನ್ಗನ್ಸೋ ಪ್ರಕಾರ ಕುಡಿತಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರ ಹುಡುಗಿ ಬೇರೆ ಯಾರನ್ನೋ ಮದ್ವೆ ಆಗ್ಬಿಟ್ಟಿರೋದಲ್ವಾ, ಸ್ವಲ್ಪ ಗಂಡ್ ಮಕ್ಳಿಗೆ ಅದೆಲ್ಲ ಫೀಲಿಂಗ್ಸ್ ಇರುತ್ತೆ. ಯಾವಾಗ್ಲೂ ಕುಡಿಯಕ್ಕಾಗಲ್ಲ. ಈ ಹೊಸ ವರ್ಷದ ನೆಪ ಮಾಡ್ಕೊಂಡು ಕುಡಿಬಹುದು ನೋಡು. ಹಾಗಂತೀರಾ? ಹೌದು, ಮತ್ತೆ ಹುಡುಗರಂದ್ರೆ ಹಂಗೇನೆ. ಸರಿ ರೀ, ಯಾವ್ದಕ್ಕೂ ಫೋನ್ ಮಾಡಿ ಕುಡಿಯೋದಕ್ಕೆಲ್ಲ ಹೋಗ್ಬಿಡಿ ಜಾಸ್ತಿ. ಆಯ್ತು, ಫೋನ್ ಮಾಡ್ತೀನಿ. ಅಮ್ಮ ರೆಡಿ ಆಗಿದ್ದಾರಾ? ಹಾ ರೀ, ಅತ್ತೆ ಅವಾಗಲೇ ಬಂದಿದ್ರು ರೂಮ್ಗೆ ಪಾಪನ್ ನೋಡೋಣ ಅಂತ. ಅವನು ಅವಾಗ ಎದ್ದಿದ್ದ, ಸ್ವಲ್ಪ ತಾಟ ಆಡಿಸಿದ್ರು, ಅತ್ತೆ ರೆಡಿ ಆಗ್ಬಿಟ್ಟಿದ್ದಾರೆ. ಹಾಗಿದ್ರೆ ಸರಿ. ಇನ್ನ ಅವಳು ಅಮೀನಾ? ಆ ಮೀನನು ರೆಡಿ ಆಗಿದ್ದಾಳೆ, ಅವಳು ಕೂಡ ಬಂದಿದ್ಲು ಅತ್ತೆ ಜೊತೆ. ಹಬ್ಬ, ಆ ಮಹಾತಾಯಿ ರೆಡಿ ಆದ್ಲಲ್ಲ ಸಾಕು. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅವಳಿಗಂತೂ. ಅದೇನ್ ನೋಡಕ್ ಚೆನ್ನಾಗಿದ್ದೀನಿ ಅನ್ಬಿಟ್ಟು ಅಷ್ಟೊಂದು ಮೇಕಪ್ ಮಾಡ್ಕೋತಾಳು. ಸರಿ ಆಯ್ತು, ಹುಷಾರು. ಆಯ್ತು. ಚಿಕ್ಕಣ್ಣ ಇಲ್ಲಿದ್ಯೇನಪ್ಪ? ಅಮ್ಮವರೆಲ್ಲ ಕಾರ್ ಹತ್ತಿದ್ದಾರೆ, ನಿನ್ಗೋಸ್ಕರನೇ ಕಾಯ್ತಿದ್ದಾರೆ ಕಣಪ್ಪ. ಹೌದಾ ಅತ್ತೆ? ಅದೇ ಶಿಲ್ಪಂಗ್ ಹೇಳೋಗೋಣ ಅಂತ ಬಂದೆ. ಹಾ ಸರಿ ಅತ್ತೆ,
ನಾನಿನ್ ಹೋಗಿ ಬರ್ತೀನಿ, ಮುಂದಿನ ವಾರ ಬರ್ತೀನಿ. ಹಾ ಬಾರಪ್ಪ. ಅಲ್ಲ ಕಣಪ್ಪ ಚಿಕ್ಕಣ್ಣ, ಹೊಸ ವರ್ಷ ಮುಗಿಸ್ಕೊಂಡು ಹೋಗ್ಬೋದಿತ್ತಲ್ಲ. ಮುಗಿಸ್ಕೊಂಡು ಹೋಗ್ಬೋದಿತ್ತು ಅತ್ತೆ, ಆದ್ರೆ ಒಂದು ವಾರ ಆಯ್ತಲ್ಲ ಅತ್ತೆ ರಜಾ ಹಾಕಿ. ಆಫೀಸಲ್ಲಿ ತುಂಬಾ ಕೆಲಸ ಇದೆ. ನಿನ್ನೆನೆ ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ರು. ನಾನು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಕಾರಣ ಕೊಟ್ಟೆ. ದಿನ ಕಾರಣ ಕೊಡೋಕ್ಕಾಗಲ್ಲ ಅತ್ತೆ, ಯಾಕೆಂದ್ರೆ ನಾನು ಕಾರಣ ಕೊಡ್ತಾ ರಜಾಗಳು ಹಾಕೋಬಹುದು, ಆದ್ರೆ ಕೆಲಸಗಳು ಪೆಂಡಿಂಗ್ ಆಗ್ಬಿಟ್ರೆ ಎಲ್ಲ ಒಂದೇ ಸತಿ ನನ್ನ ತಲೆ ಮೇಲೆ ಬಂದ್ಬಿಡುತ್ತೆ. ಅದು ಅಲ್ಲದೆ ಅದನ್ನ ನಾನೇ ಮಾಡಬೇಕು, ನನಗೆ ರಿಸ್ಕ್ ಆಗ್ಬಿಡುತ್ತೆ ಅತ್ತೆ. ಓ ಹೌದೇನಪ್ಪ, ಬೇಡ ಬೇಡ, ಹಾಗೆಲ್ಲ ಆಗೋದೇನು ಬೇಡ. ಆಯ್ತು ಬಿಡಪ್ಪ, ಆಯ್ತು, ಹುಷಾರಾಗಿ ಹೋಗಿ ಬರ್ರಿ. ಮುಂದಿನ ವಾರ ನಿಮ್ಮ ಅಮ್ಮವ್ರನ್ನ ಕರ್ಕೊಂಬಾರಪ್ಪ. ಅವ್ರಿಗೂ ಪಾಪ ಮೊಮ್ಮಗನ ಜೊತೆ ಆಟ ಆಡ್ಬೇಕಂತ ಆಸೆ ಇರುತ್ತೆ. ಅದು ಅಲ್ಲದೆ ನಿಮ್ಮ ಅಮ್ಮವ್ರಿಗೆ ಗಂಡ್ಮಗು ಆಗಿದಂತೂ ಬಹಳ ಖುಷಿ ಆಗ್ಬಿಟ್ಟಿದೆ. ಹೌದತ್ತೆ, ನಮ್ಮ ಅಮ್ಮಂದೊಂದು ಅವ್ರನ್ನಂತೂ ಹಿಡಿಯಕ್ಕಾಗ್ತಿಲ್ಲ. ನನ್ಗಿನ್ನ ಅವ್ರಿಗೆ ಜಾಸ್ತಿ ಖುಷಿ ಆಗ್ಬಿಟ್ಟಿದೆ, ಅಪ್ಪನೇ ಮತ್ತೆ ಹುಟ್ಟಿ ಬಂದ್ಬಿಟ್ಟಿದ್ದಾರೆ ಅಂತ. ಹಾ ಇರ್ಲಿ ಬಿಡಪ್ಪ, ಅವ್ರ ಆಸೆ ಅವ್ರಿಗೆ. ಸರಿ ಅತ್ತೆ, ಆಯ್ತು, ನಾನಿನ್ ಹೋಗಿ ಬರ್ತೀನಿ. ಶಿಲ್ಪನ್ನ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತು ಹೇಳಪ್ಪ, ನನ್ನ ಮಗಳನ್ನ ನಾನು ಹುಷಾರಾಗಿ ನೋಡ್ಕೋತೀನಿ. ಸುಮ್ಮನೆ ಮಾತಿಗಂದೆ. ಸರಿ ಅತ್ತೆ, ಆಯ್ತು, ಹೋಗಿ ಬರ್ತೀನಿ. ಲಕ್ಷ್ಮಿ ಅಕ್ಕ, ನಾನಿನ್ ಹೋಗಿ ಬರ್ಲಾ? ಹಾ ಚಿಕ್ಕಣ್ಣ, ಆಂಟಿನು ಮತ್ತೆ ಮೀನಾ ಕಾರಲ್ಲಿ ಕೂತಿದ್ದಾರೆ. ನಾನು ಅದೇ ನೀನು ಇನ್ನೂ ಬರ್ಲಿಲ್ವಲ್ಲ, ಆಂಟಿ ಕರಿಯಮ್ಮ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಹಾ ಅಕ್ಕ, ಶಿಲ್ಪನ ಮಗುನ ನೋಡೋಣ ಅಂತ ಹೋದೆ. ಹೌದಾ? ಪಾಪು ಎದ್ದಿದ್ನಾ? ಅಯ್ಯೋ ಇಲ್ಲ ಲಕ್ಷ್ಮಿ ಅಕ್ಕ, ಯಾವಾಗ ನೋಡಿದ್ರು ಮಲ್ಗೆ ಇರ್ತಾನಪ್ಪ ಅವನಂತೂ. ಅದ್ ಯಾವಾಗ ಎದ್ದೊಳ್ತಾನೋ ಯಾವಾಗ ಮಲ್ಕೋತಾನೋ. ಇಲ್ಲ ಚಿಕ್ಕಣ್ಣ, ಅದು ಅವನು ರಾತ್ರಿ ಎಲ್ಲ ಎದ್ದಿರ್ತಾನೆ, ಹಾಗಾಗಿ ಬೆಳಗ್ಗೆ ಹೊತ್ತು ಮಲ್ಕೋತಾನೆ. ನೀನು ಅವನ ಜೊತೆ ಆಟಾಡ್ಬೇಕು ಅಂದ್ರೆ ನೀನು ರಾತ್ರಿ ಎದ್ದಿದ್ರೇನೆ ಅವನ ಜೊತೆ ಆಟಾಡೋದಕ್ಕಾಗೋದು. ಅಯ್ಯಯ್ಯೋ ಇಲ್ಲಪ್ಪ, ನಾನ್ ರಾತ್ರಿ ನಿದ್ದೆಗೆ ಇಟ್ಬಿಟ್ರೆ ಬೆಳಿಗ್ಗೆಲ್ಲ ಕಣ್ಣೆಲ್ಲ ರೆಡ್ ಆಗ್ಬಿಡುತ್ತೆ ನನಗೆ. ಆ ಹಿಂಸೆ ಯಾರು ತಡಿತಾರೆ? ಆಯ್ತು ಬಿಡು ಚಿಕ್ಕಣ್ಣ, ಇನ್ನು ಸ್ವಲ್ಪ ದಿನ ಅಷ್ಟೇ. ಮಕ್ಕಳು ಹೊಸದ್ರಲ್ಲಿ ಕೆಲವರು ಹೀಗೇನೆ ರಾತ್ರಿ ಹೊತ್ತು ನಿದ್ದೆ ಮಾಡ್ತಾರೆ, ಬೆಳಗ್ಗೆ ಹೊತ್ತೆಲ್ಲ ಎದ್ದಿರ್ತಾರೆ. ಕೆಲವರು ರಾತ್ರಿ ಹೊತ್ತು ಎದ್ದಿರ್ತಾರೆ, ಬೆಳಗ್ಗೆ ಹೊತ್ತು ಮಲ್ಕೊಬಿಡ್ತಾರೆ. ಸ್ವಲ್ಪ ತಿಂಗಳು, ಒಂದು 2-3 ತಿಂಗಳು, ಆಮೇಲೆ ಸರಿ ಹೋಗ್ಬಿಡ್ತಾರೆ. ಅದೇ ಅದೇ, ಹೌದು ಲಕ್ಷ್ಮಿ ಅಕ್ಕ. ಆಯ್ತು ಹೇಳಿ, ದೊಡ್ಡನಾಗ್ಲಿ ಸ್ವಲ್ಪ, ಆಮೇಲೆ ಆಟ ಆಡೋದು ಇದ್ದಿದ್ದೆ ಅಲ್ವಾ. ಹಾ ಶಿಲ್ಪ, ಯಾಕೆ ಒಂಥರ ಸಪ್ಪಗಿದ್ಯಾ? ಅಲ್ಲ, ಚಿಕ್ಕಣ್ಣ ಹೋಗ್ತಿರುವಾಗ ಖುಷಿಯಾಗಿ ಕಳಿಸ್ಕೊಡೋದ್ಬಿಟ್ಟು ಏನು ನೀನು? ಅದು ಲಕ್ಷ್ಮಿ ಅಕ್ಕ, ಏನಿಲ್ಲ, ನಾನು ಹೋಗ್ತಿದ್ದೀನಲ್ಲ, ಶಿಲ್ಪಂಗೆ ತುಂಬಾ ಬೇಜಾರಂತೆ, ನನ್ನನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾಳು ಅವಳು. ಓ ಹೌದಾ? ಶಿಲ್ಪ, ಬೇಜಾರು ಮಾಡ್ಕೋಬೇಡ. ಬಾಣಿತನ ತವ್ರ ಮನೇಲಿ ಆಗಲೇಬೇಕು, ಮೊದಲನೇದು. ಅದು ಮೊದಲನೇ ಬಾಣಿತನ ತುಂಬ ಮುಖ್ಯ. ವರ್ಷ ಅನ್ನೋದು ಬೇಗ ಆಗೋಗುತ್ತೆ, ಆಗ ನಿನ್ನ ಮನೆಗೆ ನೀನು ಹೋಗ್ಬೋದು. ಯಾಕೆ ಸಪ್ಪಗಿರ್ತೀಯ? ಅದು ಅಲ್ಲದೆ ಚಿಕ್ಕಣ್ಣ ವಾರ ಬರ್ತಾನಲ್ವಾ, ಆರಾಮಾಗಿ ಕಳಿಸ್ಕೊಡ್ಬಾರ್ದಾ? ಹಾ ಅದಕ್ಕೆ, ಆದ್ರೂ ಏನೋ ಒಂಥರ ಬೇಜಾರು. ಅದಕ್ಕೆ ನಾಳೆ ಹೊಸ ವರ್ಷ ಬೇರೆ, ಅವ್ರು ಇಲ್ಲದೆ ಹೋಗ್ತಾರಲ್ಲ ಜೊತೆಲಿ ಅಂತ. ಹಾ ನಾನು ಮಾತಾಡ್ದೆ, ಆದ್ರೆ ಚಿಕ್ಕಣ್ಣ ಹೋಗ್ಲೇಬೇಕಂತೆ, ನಾವು ಅರ್ಥ ಮಾಡ್ಕೋಬೇಕಲ್ವಾ? ಹಾ ಸರಿ ಚಿಕ್ಕಣ್ಣ, ನಾನು ಹೇಳ್ತೀನಿ ಬಿಡೋಳಿಗೆ, ನೀವು ಹುಷಾರಾಗಿ ಹೋಗಿ ಬನ್ನಿ. ಹೋದ್ಮೇಲೆ ಫೋನ್ ಮಾಡಿ. ಹಾ ಲಕ್ಷ್ಮಿ ಅಕ್ಕ, ಆಯ್ತು. ಶಿಲ್ಪ, ನಾನು ನನ್ನ ರೂಮಿಗೆ ಬರ್ತೀನಿ, ನೀನು ಹೋಗು. ಮಗುನ ಒಂದನ್ನೇ ಬಿಟ್ಟು ಬರಬಾರ್ದು, ಹೋಗು. ಹಾ ಅದಕ್ಕೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು ಮಾಡೋದನ್ನ ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಫ್ರೆಂಡ್ಸ್, ನಾವು ಹಾಕೋಂಥ ವೀಡಿಯೋಸ್ನ ನೀವು ತಪ್ಪದೇ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ, ಇದರಿಂದ ತುಂಬ ಜನಕ್ಕೆ ತಲುಪುತ್ತೆ. ಆದಷ್ಟು ಬೇಗ ನಾವು 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮತ್ತು ಫ್ರೆಂಡ್ಸ್, ನಮ್ಮದು ಇನ್ನೊಂದು ಚಾನಲ್ ಇದೆಯಲ್ಲ, MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ, ಆ ಚಾನಲಲ್ಲೂ ಕೂಡ ನಾನು ವೀಡಿಯೋಸ್ನ ಹಾಕ್ತಾ ಇದ್ದೀನಿ. ತುಂಬ ಜನ ನೋಡ್ತಾ ಇಲ್ಲ ಆ ಚಾನಲ್ನ, ಯಾಕೆ ಅಂತ ಗೊತ್ತಿಲ್ಲ. ನಾನು ಈ ಚಾನಲಲ್ಲೂ ಕೂಡ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ, ನಂದು ಇನ್ನೊಂದು ಚಾನಲ್ ಇದೆ, ನೀವು ನೋಡಿ ಚೆನ್ನಾಗಿದೆ ಅಂತ. ಯಾಕೆ ನೋಡ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಆ ಚಾನಲ್ಲು ನಾನು ಮೊದಲಿಗೆ ಶುರು ಮಾಡಿದ ಚಾನಲ್. ಅದು ಕೆಲವು ಟೆಕ್ನಿಕಲ್ ಇಶ್ಯೂಸಿಂದ ಅದು ಕ್ಲೋಸ್ ಆಗಿತ್ತು. ಈಗ ಮತ್ತೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಅದಕ್ಕೂ ಕೂಡ ಸಪೋರ್ಟ್ ಮಾಡಿ, ನೋಡಿ. ನೀವು ನೋಡ್ತಾ ಇದ್ರೆ ರೆಗ್ಯುಲರ್ ಆಗಿ ನನಗೂ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನೋಡ್ತೀರಲ್ವಾ? ನಾನು ನೀವು ನೋಡ್ತಿರ್ತೀರ ಅಂತ ಕಾಯ್ತಿರ್ತೀನಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಬಾಯ್.